ನಮಸ್ಕಾರ ಸ್ನೇಹಿತರೆ, ಆರಾಮಾಗಿದ್ದೀರಾ? ಇವತ್ತು ನಿಮಗೆ ಒಂದು ಡೂಪ್ಲೆಕ್ಸ್ನ ತೋರಿಸ್ತಾ ಇದ್ದೀನಿ. ಡೂಪ್ಲೆಕ್ಸ್ ಹೌಸ್ ಅಂದರೆ ತ್ರೀಪ್ಲೆಕ್ಸ್, 3 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. ಇದು 2030 ಸೈಟಲ್ಲಿ ಕಟ್ಟಿರುವಂಥದ್ದು. BBMP ಇ ಖಾತಾ ಬರುತ್ತೆ, ಅಂದರೆ ಕನ್ವರ್ಷನ್ ಆಗಿರುವಂಥ ಜಾಗ. ಇ ಖಾತಾ ಬರುತ್ತೆ. ಈ ಮನೆಯಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ನೋಡಿ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ ಇದು 2 ವೀಲರ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಇಲ್ಲ, 2 ವೀಲರ್ ಪಾರ್ಕಿಂಗು. ಮತ್ತು ಈಸ್ಟ್ ಫೇಸು, ಅಂದರೆ ರೋಡ್ ಕೂಡ ಈಸ್ಟ್ಗೆ ಇದೆ, ಡೋರ್ ಕೂಡ ಈಸ್ಟ್ಗೆ ಇದೆ. ಈಸ್ಟ್ ಫೇಸಿಂಗ್ ಇರುವಂಥ ಮನೆ ಇದು. ಡೋರು ಅಷ್ಟೇ ಒಂದು ಒಳ್ಳೆ ಟೀಕುಡ್ ಡೋರ್ ಹಾಕಿದ್ದಾರೆ. ಬನ್ನಿ ಹಾಗಾದರೆ ಇವಾಗ ಈಸ್ಟ್ ಡೋರಿಂದ ಒಳಗಡೆ ಪ್ರವೇಶ ಮಾಡೋಣ. ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದು ಹಾಲ್ ಬರುತ್ತೆ, ಇದು ಲಿವಿಂಗ್ ಏರಿಯಾ. ಮತ್ತು ಓಪನ್ ಕಿಚನ್ ಇದೆ ಇದರಲ್ಲಿ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ವರ್ಕು. ಇದು ಅವರು ಇರೋಕ್ಕೋಸ್ಕರ ಕಟ್ಕೊಂಡಿರುವಂಥ ಮನೆ ಇದು. ಏನೋ ಕಾರಣಾಂತರದಿಂದ ಅವರು ಮಾರಾಟ ಮಾಡ್ತಾಯಿದ್ದಾರೆ. ನೋಡಿ, ಒಳ್ಳೆ ಒಂದು ಡಿಸೈನ್ ಆಗಿರುವಂಥ ಕಿಚನ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. ಇದು ಓಪನ್ ಕಿಚನ್ ಬರುತ್ತೆ ಸ್ನೇಹಿತರೆ. ಓಪನ್ ಕಿಚನು ಅಂತ ಅಂದರೆ ನಿಮಗೆ ಇದಕ್ಕೆ ಯಾವುದೇ ಬಾಗಿಲು ಗೀಗಲು ಇರಲ್ಲ. ಕಿಚನ್ಗೆ ಹೋಗೋಕ್ಕೆ ಬರೋದಕ್ಕೆ ಹಾಲಲ್ಲಿ ಕೂತ್ಕೊಂಡು ನೀವು ಕಿಚನಲ್ಲಿ ಏನು ಮಾಡ್ತೀರಾ ಅಂತ ಅದನ್ನೆಲ್ಲ ನೋಡ್ಬೋದು. ನೋಡಿ, ಇದು ಹಾಲ್ ನೋಡ್ತಾ ಇದ್ದೀರಲ್ಲ, ವಿಶಾಲವಾಗಿರುವಂಥ ಇದು ಲಿವಿಂಗ್ ಏರಿಯಾ. ಇಲ್ಲಿ ಒಂದು ನಿಮಗೆ ಪೂಜಾ ರೂಮ್ ಒಂದು ಬರುತ್ತೆ. ನೋಡಿ, ಎದುರುಗಡೆ ಕಾಣಿಸ್ತಾ ಇದೆ ದೇವ್ರ ಮನೆ. ಮತ್ತು ನಿಮಗೆ TV ವಾಲ್ ಕ್ಯಾಬಿನು ನೋಡಿ ಎದುರುಗಡೆ ಆ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇದು ಪೂಜಾ ರೂಮು. ಪೂಜಾ ರೂಮ್ಗೂ ಅಷ್ಟೇ ಒಂದು ಒಳ್ಳೆ ಡಿಸೈನ್ ಆಗಿರೋ ಡೋರ್ ಹಾಕಿದ್ದಾರೆ. ಇದು TV ವಾಲ್ ಕ್ಯಾಬಿನ್ ಇದು. ನೋಡಿ, ಅಲ್ಲಿ ರೈಟ್ ಸೈಡ್ಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ಟಾಯ್ಲೆಟ್ ಬರುತ್ತೆ ಅಲ್ಲಿ ಒಂದು ಪಕ್ಕದಲ್ಲಿ. ನೋಡಿ, ಇದು ಟಾಯ್ಲೆಟ್, ಅದು ಹಾಲಲ್ಲಿರುವಂಥದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ. ಇದು ಇಷ್ಟೊತ್ತು ಏನು ನೋಡಿದ್ರಿ ಇದೆಲ್ಲ, ಇದು ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು. ಈಗ ಇದೆಲ್ಲ ನೋಡಿದ್ರಲ್ಲ, ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲಿ ನಿಮಗೆ ಒಂದು 2 ಬೆಡ್ರೂಮ್ ಬರುತ್ತೆ. ಚೆನ್ನಾಗಿದೆ 2 ಬೆಡ್ರೂಮು. ನೋಡಿ, ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದರೆ. ಪಾಲ್ ಸೀಲಿಂಗ್ ಇದು ತೋರಿಸ್ತಾ ಇರುವಂಥದ್ದು, ಪಾಲ್ ಸೀಲಿಂಗು. ನೋಡಿ, ಈ ಕಡೆಯಿಂದ ನೋಡ್ತಾ ಇದ್ದೀರಾ ಹಾಲು, ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ, ಫಸ್ಟ್ ಫ್ಲೋರ್ ಇವಾಗ ನಿಮಗೆ 2 ಬೆಡ್ರೂಮ್ ಇದೆ ಬರುತ್ತೆ ಇದರಲ್ಲಿ. ಇದೆ ನೋಡಿ, ಸ್ಟ್ರೈಟ್ ಹೋದರೆ ನಿಮಗೆ ಇದು ರೈಟ್ ಸೈಡ್ದು ಬೆಡ್ರೂಮ್ ಒಂದು. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ವಾರ್ಡ್ರೂಪ್ ಎಲ್ಲ ಮಾಡಿದ್ದಾರೆ ನೀಟಾಗಿ. ಮತ್ತು ನಿಮಗೆ ಮಿರರ್ ಕೂಡ ಫಿಕ್ಸ್ ಆಗಿದೆ ಅಲ್ಲಿ ನೋಡಿ. ಮತ್ತು ವಾರ್ಡ್ರೂಪು, ಮಿರರು, ಮತ್ತು ಇದು ಅಟ್ಯಾಚ್ ಟಾಯ್ಲೆಟ್ ಇದೆ ಈ ರೂಮ್ಗೆ. ಈ ಮನೆ ಅಡ್ರೆಸ್ ಇರುವಂಥದ್ದು ನವಿಲ್ ನಗರ, ಅಂದ್ರಹಳ್ಳಿ ಮೇಯ್ನ್ ರೋಡು, ಏರೋಹಳ್ಳಿ ಕ್ರಾಸು, ಬೆಂಗಳೂರು, ಮತ್ತು ಮಾಗಡಿ ರೋಡು. ಆ್ಯಕ್ಚುಲಿ ಇದು ನೀವು ನೇರವಾಗಿ ಓನರ್ ಹತ್ರ ನೀವು ಮಾತಾಡ್ಕೋಬೋದು ಇದು ರೇಟ್ ಬಗ್ಗೆ. ಅವರು ರೇಟ್ ಹೇಳೋದು 79 ಲಕ್ಷ ಹೇಳ್ತಾರೆ. ನೋಡಿ, ನೇರವಾಗಿ ಮಾತಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವಾಗ ಇದನ್ನೆಲ್ಲ ನೋಡಿದ್ವಲ್ಲ, ಈಗ ಟಾಯ್ಲೆಟ್ ಇದು ಅಟ್ಯಾಚ್ ಆಗಿರುವಂಥದ್ದು. ಆ್ಯಕ್ಚುಲಿ ಇವಾಗ ನೀವು ನೋಡ್ತಾ ಇರುವಂಥದ್ದು 2ನೇ ಬೆಡ್ರೂಮ್ ಇದು. ನೀವು 2ನೇ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂಥ, ಫಸ್ಟ್ ನೋಡಿದ್ರಲ್ಲ ಅದು ಒಂದು ಬೆಡ್ರೂಮು. ಇದು ಒಂದು ಸ್ವಲ್ಪ ಚಿಕ್ಕದಿದೆ ಬೆಡ್ರೂಮು. ಇದು 2ನೇ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ನ ಇವಾಗ ನೋಡ್ತಾ ಇದ್ದೀರಾ. ಇದು ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದೇ ಬೆಡ್ರೂಮ್ ಇದು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ. ಆ್ಯಕ್ಚುಲಿ ಅವರು ಅದನ್ನು ಬೆಡ್ರೂಮಾಗಿ ಯೂಸ್ ಮಾಡ್ತಾ ಇಲ್ಲ, ಬೇರೆ ಏನೋ ಐಟಮ್ಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ, ಇದು ರೈಟ್ ಸೈಡ್ಗೆ ಇರುವಂಥದ್ದು ಒಂದು. ಮೇಲ್ಗಡೆ ನಿಮಗೆ ಅಲ್ಲೆಲ್ಲ ಟ್ಯಾಂಕು ಮತ್ತು ಸೋಲಾರು ಎಲ್ಲ ಬರುತ್ತೆ ಆ ಕಡೆ ಮೇಲ್ಗಡೆ. ನಮಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಬೆಡ್ರೂಮು. ಇದನ್ನು ಬೆಡ್ರೂಮ್ ಆದರೂ ಮಾಡ್ಕೋಬೋದು, ಬೇರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಐಟಮ್ಗಳನ್ನ ನೀವು ಇದನ್ನು ಮಾಡ್ಕೋಬೋದು. ಇವರೇನೋ ಬೇರೆ ಏನೋ ಇಟ್ಕೊಂಡಿದ್ದಾರೆ ಐಟಮ್ಗಳೆಲ್ಲನೂ. ನೋಡಿ, ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.